ರಾಜ್ಯಾಧ್ಯಕ್ಷರ ವಿಚಾರವಾಗಿ ಆಂತರಿಕ ಸಮೀಕ್ಷೆ ಇದಾಗಿದೆ, ಸಲಹೆಗಳನ್ನು ತೆಗೆದುಕೊಳ್ಳೋದು ಕನಸಾಗಿದೆ. 1-to-1 ಆಗಿ ಏನನ್ಸುತ್ತೆ? ನಿಮ್ಗೆ ಬದಲಾವಣೆ ಇದೆಯಾ? ನಿಮ್ಮವರು ಕೂಡ ಕೆಲವರು ಹೋಗಿದ್ರು, ಹಿಂದಿನ ಟೀಮ್ನ ಸ್ನೇಹಿತರು. ಏನು ಪಕ್ಷದಲ್ಲಿ ಸಾಕಷ್ಟು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಾಯಿಲ್ಲ. ವ್ಯಕ್ತಿ ಪೂಜೆ ಅತಿಯಾಗಿದೆ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿದೆ. ಇದು ಕೇಂದ್ರದ ಹೈಕಮಾಂಡಿಗೆ ಮನವರಿಕೆ ಆಗಿದೆ ಅಂತ ಅನ್ನಿಸ್ತದೆ. ಅದು ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗದಲ್ಲಿ ಮಹಾಸ್ವಾಮಿಗಳ ಮೆರವಣಿಗೆ ಇರ್ಬೋದು, ಇವೆಲ್ಲ BJP ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕಾರ್ಯತಂತ್ರ ಅದು ಮೊದಲಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಎಪಿಸೋಡನ್ನು ಮುಂದುವರಿಸಿದ್ರು. ನಿತಿನ್ ನಬೀನ್ ನಿನ್ನೆ ಬಂದು ಹೋಗಿದಾರಲ್ಲ, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಅವ್ರನ್ನ ಮಾಡ್ತಾ ಇರ್ತಾರೆ ಹೇಳೋದಲ್ಲ. ಒಟ್ಟಾರೆ ಪಕ್ಷಕ್ಕೆ ನಮ್ಮ ಶಕ್ತಿ ಭಾಳ ದೊಡ್ಡದಿದೆ. ನಮ್ಮ ತೆಗೆದ್ರೆ ಹುಷಾರು. ನಮ್ಮ ಹಿಂದೆ ಎಲ್ಲ ಮಠಾಧೀಶರಿದ್ದಾರೆ. ಆ ಮಠಾಧೀಶರ ಆಶೀರ್ವಾದ ನಮ್ಮ ಪೂಜ್ಯ ತಂದೆಗಿದೆ. ಪೂಜ್ಯ ತಂದೆಯಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಕೆಲವೊಂದು NOC ಬೇಕಾಗಿದೆ. ಆ NOC ಆಯ್ತಂದ್ರೆ ಪೂಜ್ಯ ತಂದೆಯ ಸಿಂಪತಿ ಎಲ್ಲ ನನಗೆ ಬಂದುಬಿಡುತ್ತೆ. ಗೊತ್ತಿಲ್ಲ, ಮಠಾಧೀಶರ ಕರೆದು ಅವ್ರನ್ನ ಮೆರವಣಿಗೆ ಮಾಡಿಸೋಂಥದ್ದು ಎಲ್ಲ ಏನು ನಡೆದವಲ್ಲ, ಪಕ್ಷಕ್ಕೆ ಒಂದು ರೀತಿ ನಾವು ಅನಿವಾರ್ಯ, ನಮ್ಮ ಕುಟುಂಬ ಅನಿವಾರ್ಯ. ಇದನ್ನು ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂದರೆ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಒಂದು ವಿದಾಯ ಕಾರ್ಯಕ್ರಮ ಆಯಿತು. ಆಯ್ತಪ್ಪ, ಸಾಕಷ್ಟು ನೀನು ದುಡಿದಿದ್ದೀಯಾ, ಕೆಲಸ ಮಾಡಿದ್ದೀಯಾ, 4 ಸಲ ಮುಖ್ಯಮಂತ್ರಿ ಆಗಿದ್ದೀಯಾ, 2-3 ಸಲ ರಾಜ್ಯಾಧ್ಯಕ್ಷ ಆಗಿದೆಯಾ, ವಿರೋಧ ಪಕ್ಷ ನಾಯಕ ಆಗಿದೆಯಾ, ನೀ ಸ್ವತಃ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಏನು ಕೊಡಬೇಕೆಲ್ಲ ಪಕ್ಷ ಕೊಟ್ಟಿದೆ ಅಂತೇಳಿ ಅಮಿತ್ ಶಾ ಅವರು ನೇರವಾಗಿ ಹೇಳಿಲ್ಲ, ಅದನ್ನು ಅದು ಮಾತಾಡುವಂಥ ದಾಟಿಯಲ್ಲಿ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಇಡೀ ಕುಟುಂಬ ನಿನ್ನೆ ಒಂದು ಫೋಟೋ ತಗೊಂಡಿದೆ. ಅಂದರೆ ಆ ಫೋಟೋದ ಅರ್ಥ ಏನಂದರೆ, ಈ ಕುಟುಂಬದಿಂದ BJP ಮುಕ್ತ ಆಗ್ತಾ ಇದೆ, ಕೊನೆಯ ಫೋಟೋ ಅಂತೇಳಿ ಅವ್ರು ತಗೊಂಡು ಹೋಗಿದ್ದಾರೆ. ಇದು ಲಾಸ್ಟ್ ಫೋಟೋ ಆಫ್ ದಿ ಯಡಿಯೂರಪ್ಪಾಜಿ ಫ್ಯಾಮಿಲಿ. ಆದರೆ ಸರ್, ವಿಜೇಂದ್ರ ಅವರ ಅಧ್ಯಕ್ಷರ ಹೊರತಾಗಿ ಬೇರೆ ಯಾರಾಗಬೇಕು ಅಂತ ಕೇಳಿದಾಗ ಬಹುತೇಕರು ಯಾವುದೋ ಒಂದೇ ಹೆಸರು ಹೇಳಲಿಲ್ಲ, ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ದಾರೆ ಅಂತ ವಿಚಾರ. ಬಹುಶಃ ನೀವು ಇದ್ದಿದ್ರೆ ಪಕ್ಷ ನಿಮ್ಮ ಹೆಸರು ಹೇಳ್ತಿದ್ರೇನೋ. ಯಾರ ಹೆಸರು ಹೇಳ್ತಾರೆ? ಎಲ್ಲರೂ ನಾವೇ ಅಂತ ಹೇಳಿಬಿಟ್ಟಿರ್ತಾರೆ. ನನ್ನದೇ ಭಾಳ ಜೋರೈತೆ, ಯಾರೂ ಬೇರೆಯವ್ರ ಹೆಸರು ಹೇಳುವುದೇ ಇಲ್ಲ. ಯಾಕಂದರೆ ಎಲ್ಲರೂ ನಾವು ಅರ್ಹರೇ ಅಂತ ಹೇಳ್ತಾರೆ. ಪಕ್ಷ ಇನ್ನೂ 35 ಜನರದ ಟೈಮ್ ತೊಗೊಂಡ್ರೆ ಇನ್ನೂ ಅವ್ರಿಗೇನು ಪಕ್ಷದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು BJP ಕರ್ನಾಟಕದ ಏನು ಎಕ್ಸ್ ಖಾತೆ ಇದೆ, ಆ ತಳಗ ಕಮೆಂಟ್ಗಳನ್ನು ಅಷ್ಟೇ ರಾಷ್ಟ್ರೀಯ ನಾಯಕರು ಓದ್ಬಿಟ್ಟು ಸಾಕು. ಅಲ್ಲ, ನಿಮ್ಗೆ ಸ್ಪಷ್ಟ ಅನಿಸ್ತಾ ಇದೆ ಅವರ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು 30-35 ಜನರದ್ದು. ಆ ಅಭಿಪ್ರಾಯದ ಮೇಲೇ ತೀರ್ಮಾನ ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತ ನಿಮಗೆ ವಿಶ್ವಾಸ ಇದೆಯಾ? ನನಗೇನು ಅವರ ಅಭಿಪ್ರಾಯ ಇದೊಂದು ಏನಂತಾರಲ್ಲ, ಒಂದು ಪ್ರಕ್ರಿಯೆ ಅಟ್ಟೆ. ಅಲ್ಲೇನೋ ಒಂದು ಕೇಳಿದ್ವಿಪ್ಪ ಮಾಡಿದ್ವಿ ಅನ್ನೋಂಥದ್ದು ಒಂದು ಬೇಸ್ ಆಗ್ತದೆ. ಆ ಬೇಸ್ನಲ್ಲಿಯೂ ಸಹಿತ ಈ ಮನುಷ್ಯ ಮುಂದುವರಿಬಾರ್ದು ಅನ್ನೋದನ್ನು ಬಹುತೇಕವಾಗಿ ಎಲ್ಲರೂ ಹೇಳಿದ್ರು. ನೀವು ಮಿಸ್ ಮಾಡ್ಕೊಂಡಿಲ್ಲ ಈ ಟೈಮನ್ನು? ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ನೀವು ಇಲ್ಲ ಅಂತ ಹೇಳೋದನ್ನು ಯಾವುದೂ ಮಿಸ್ ಮಾಡ್ಕೋದೇ ಇಲ್ಲ. ನಾ ಆರಾಮದಿಂದ ಭಾಳ ನೆಮ್ಮದಿಯಿಂದ ನಾವು, ಯಾಕಂದ್ರೆ ನಾವು ಹೊಸ ಚಿಂತನೆ ಮಾಡ್ಲಿಕ್ಕತ್ತೀವಲ್ಲ, ಹೀಗಾಗಿ ನಮಗೆ BJPಯಲ್ಲಿ ಇರಬೇಕಾಗಿತ್ತು. ನಾನು ಅಧ್ಯಕ್ಷ ಆಗ್ತಿದ್ದೆ ಅಂತ ಆ ಹುಚ್ಚು ಭ್ರಮೆಯಲ್ಲಿ ಇರುವ ವ್ಯಕ್ತಿ ಅಲ್ಲ. ನನಗೆ ಗೊತ್ತಿದ್ದೆ ನನ್ನ ರಾಜಕೀಯ ಶಕ್ತಿ ಹೆಚ್ಚಾಗಿದೆ ಇವರು ಉಚ್ಚಾಟನೆ ಮಾಡಿದ್ಮೇಲೆ. ಮತ್ತು ಹೊಸ ಒಂದು ಪಕ್ಷ ಏನಾದರೂ ಉದಯ ಆದರೆ 3 ಪಕ್ಷಗಳನ್ನು ತಿರಸ್ಕಾರ ಮಾಡುವಷ್ಟು ವಾತಾವರಣ ಕರ್ನಾಟಕದಲ್ಲಿದೆ. ಇದು ಒಳಗಿದೆ. ಆದರೆ ಆ ಸರ್ವೆ ಮಾಡೋರಿಗೆ ಇವೆಲ್ಲ ಕಾಣಿಸೋದಿಲ್ಲ. ಅವ್ರಿಗೆ ಸರ್ವೆ ಮಾಡೋರು ಕಾಣಿಸೋದು ವಿಜೇಂದ್ರನೇ ಅನಿವಾರ್ಯ BJP, DK ಶಿವಕುಮಾರನೇ ಅನಿವಾರ್ಯ ಕಾಂಗ್ರೆಸ್ಸಿಗೆ, ಆಮೇಲೆ ಕುಮಾರಸ್ವಾಮಿ ಅನಿವಾರ್ಯ. ಇದು 3 ಬಿಟ್ಟರೆ ಸರ್ವೆಗಳು ಏನೂ ಆಗೋದಿಲ್ಲ ಕರ್ನಾಟಕ. ಆ ಜನರ ಸರ್ವೆ ಬೇರೆ ಇದೆ. TVK ವಿಜಯ್ ಅವರ ಶಕ್ತಿ ಬೇಕು ಅಂತ TVK ವಿಜಯ್ ಅವರ ಪ್ರಭಾವನ ಅಥವಾ ಏನು ಆ ಥರ ಜನಾಂಗದಲ್ಲಿ ಬ್ರಹ್ಮ ನಿರಸನಾಗ. ಯಾಕಂದರೆ ಅವ್ರಿಗೆ ಉದ್ಯೋಗ ಅವಕಾಶಗಳು ಇಲ್ಲ, ಅವ್ರ ನೌಕರಿ ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅವ್ನು ಬಗ್ಗು ಬಡಿಯೋಂಥದ್ದು ನಡೆದಿದೆ. ಮತ್ತು 3 ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯ್ತಾ? ಇಲ್ಲ. ಮತ್ತು ಯಡಿಯೂರಪ್ಪನ ಮಗ ಕುಮಾರಸ್ವಾಮಿಯವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರೆ.
ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದರೆ ಈ ಹಣೆ ಬರೋದು, ಮುಖ್ಯಮಂತ್ರಿ ಆದ್ರೆ ಏನು ಗೆದ್ದದ್ದು ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತು ಇನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ಕೊಂಡು ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ 4ನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ನೀವು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದೀರಾ ಹೇಗೆ ಹೊಸ ಪಕ್ಷ ಕಟ್ಟಬೇಕು ಅಂತ? ನಾವು ಇನ್ನೂ ಅಭಿಪ್ರಾಯ ತಗೋತಾ ಇದ್ದೇನೆ. 6 ತಿಂಗಳು ನಾನು ಹೇಳಿದ್ದೀನಿ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತಗೋತೀವಿ. ಏನು ಮುಲಾಜಿಲ್ಲಾರ್ದೆ ತಗೋತೀವಿ. 2028ಕ್ಕೆ ನಾವೇ ಬರ್ತೀವಿ, ಡಿ ಕೆ ಶಿವಕುಮಾರ್ ಇರ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. 2028ಕ್ಕೆ ಎಲ್ಲಿ? ಕರ್ನಾಟಕದಲ್ಲಿ ಸರ್ ಕಾಂಗ್ರೆಸ್ ಬರುತ್ತೆ, ನಾನೇ ಬರ್ತೀನಿ ಅನ್ನೋ ಮಾತನ್ನು. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ ಡೆಲ್ಲಿ TRದಲ್ಲಿ ಇರ್ತಾರೋ ಅದನ್ನು ನೋಡ್ತಾರೆ. 28ಕ್ಕೆ ಕೆಲವು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ TR ಅಥವಾ ಬೆಂಗಳೂರು ಸೆಂಟ್ರಲ್. ನಮ್ಮ ಸರ್ಕಾರ ಅಂದ್ರೆ ಯಾವುದು? ನೀವು BJP ಹೇಳ್ತಾ ಇದ್ರೋ ನಿಮ್ಮ ಹೊಸ ಪಕ್ಷ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. BJP ಆಗಿರ್ಬೋದು, JCP ಎರಡರೊಳಗೆ ಯಾವುದಾದ್ರೂ ನಮ್ಮ ಸರ್ಕಾರ ಇರುತ್ತೆ. ಸರ್ಕಾರ ಜನರಿಗೆ ಬೇಕಾಗಿತ್ತು, ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತೆ ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ನಿಮ್ಮ ಸರ್ವೆ ಪ್ರಕಾರ BJP ಅಧಿಕಾರಕ್ಕೆ ಬರಲ್ಲ ಅನ್ಸುತ್ತೆ. ನಿಮ್ಮ ಸರ್ವೆ ಪ್ರಕಾರ BJP 28ಕ್ಕೆ ಅಧಿಕಾರಕ್ಕೆ ಬರಲ್ವಾ? ನೀವು ಮಾಡಿರೋ ಸರ್ವೆ ಪ್ರಕಾರ? ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದ ಬೇಕಾಗಿದೆ ಜನರಿಗೆ. BJPಗೆ ವೋಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ. ಅದೇ ವಿಜೇಂದ್ರನ ಮತ್ತೆ ಅಪ್ಪದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸೈ ಬಿಡ್ತಾನೆ. ಅವಾಗ ಅಪ್ಪದ್ದಾಗೆ ಸೈ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ. ಇನ್ನು ಡೈರೆಕ್ಟ್ ಸೈ ಹೊಡೆದು ಇಟ್ಟು ಮಾಡ್ಕೊಂಡು ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾಲ್ಲ ಅಷ್ಟು ಪ್ರಾಮಾಣಿಕದವ್ರು ಪ್ರಾಡಪ್ಪ ಆಗ್ತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ CM ವಿಜೇಂದ್ರ ಇಲ್ಕಂದ್ರೆ BJP ನಾಶ ಆಗ್ತದೆ. ಅವ್ರು ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳದಾವು, ಅದ್ರ ಮೂಲಕ ಹಾಕ್ತಾ ಇರ್ತಾರೆ. ಆದರೆ ಕರ್ನಾಟಕದಲ್ಲಿ 3 ರಾಜಕೀಯ ಪಕ್ಷಗಳಿಗೆ ವಿಶ್ವಾಸ ಬಿಡಬೇಕು. ಏನಾದರೂ BJP ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕತ್ವ ಮಾತು ತಂದು ಅಂಥವ್ರಿಗೆ ಮಾಡ್ಕ ಅದಕ್ಕೂ ಬ್ರಹ್ಮ ನಿರಸನ ಏನು ನೋಡಿಬಿಟ್ಟಾರಲ್ಲ. ಎಷ್ಟು ಮಂದಿ ನೋಡ್ಯಾರ BJP ಒಳಗೆ? ಬೊಮ್ಮಾಯಿ ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ರಾಜ್ಯಸಭಾ ಮಾಡಿರಿ ಅಂತೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪಗೆ ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನಾದ್ರು ಬಿಚ್ಚು ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಳ್ತಾರೆ. ಈಗಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರೆ ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. 28ರೊಳಗಡೆ ಯತ್ನಾಳ್ ಅವರು BJP ಬರ್ತಾರೆ ಅಂತ ಸರ್. 28ರೊಳಗೆ BJP ಬರ್ತೀನೋ ಪಕ್ಷ ಕಟ್ತೀನೋ, ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.